ಇವತ್ತು ನಾಷ್ಟಕ್ಕೆ ಸ್ಪೆಷಲಾಗಿ ಪಡ್ಡು ಮಾಡ್ಯಾನ ನೋಡ್ರಿ, ಮಸಾಲ ಪಡ್ಡು ಚಟ್ನಿ. ನಮ್ಮ ಮನೆಯವ್ರು ತಿನ್ನಾಕತ್ತಾರ, ನಾಷ್ಟ ಮಾಡತ್ತಾರ. ಹಂಗೆ ನಮ್ಮ ನವಿ ಪ್ರೀತು ಇಬ್ಬರು ತಿಂದು ಹೋದ್ರೆ ಇನ್ನೂ ರನ್ನಿಂಗ್ನಾಗ ಐತಿ, ಮುಗೋದಿಲ್ಲ ಮಾಡೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಟೈಮ್ ಈಗ 10 ಗಂಟೆ 9:57, 10 ಗಂಟೆ ಆಯ್ತು. ಬೆಳಗ್ಗೆ 6 ಗಂಟೆಗೆಲ್ಲ ಎದ್ದು ಅಂಗಳ ಬಾಕ್ಲ ಮನೆ ಕಸನೆಲ್ಲ ಒರೆಸೋದು, ಜಳಕ ಎಲ್ಲ ಕೆಲಸ ಮುಗಿಸ್ಕೊಂಡು ಪಡ್ಡಿಂದೆಲ್ಲ ರೆಡಿ ಮಾಡ್ಕೊಂಡು ಪಡ್ಡು ಮಾಡಾಕತ್ತಾನೆ. ನಮ್ಮ ಮನೆಯವ್ರು ಜಾಕ ಮಾಡಿ ಪೂಜೆ ಮಾಡಿದ್ರು. ಇವಾಗ ಪೂಜೆ ಮಾಡಿ ಬಂದು ನಾಷ್ಟ ಮಾಡತ್ತಾರ ನೋಡ್ರಿ ಅವ್ರು. ನಾನು ಪಡ್ಡು ಮಾಡಾಕತ್ತಾನೆ ಇನ್ನೂ. ಬರೀ ಇವತ್ತಿನ ವಿಡಿಯೋನ ಶುರು ಮಾಡ್ಬೋದಂತ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಅರ್ಬಿ ಹೋಗ್ಯಾನು ಮಾಡಿ ಮುಗಿಸ್ಬಿಟ್ಟೆ. ಯಾಕಂದ್ರೆ ಇವಾಗಂತೂ ಬರೀ ಮಳಿಗೆ ಅರ್ಬಿನ ಆರೋಲ್ವು, ಹಂಗಾಗಿ ಆಗ್ತತಿ. ಅದ್ರ ಸಲುವಾಗಿ ಸ್ವಲ್ಪ ಈಗ ಕಳುವಿತ್ತು. ಹಿಂಗಾಗಿ ಹೋಗಿ ಮೊದ್ಲೇಕ ನಾಷ್ಟ ಗಿಷ್ಟ ಎಲ್ಲ ಮಾಡೋದು ಬಿಟ್ಟು ಅರ್ಬಿ ಹೋಗೋದು ಹಾಕಿ ಮ್ಯಾಲೆ ಹಾಕಿ ಬಂದಾನೆ. ನೀರ ಬಸಿವಲ್ವಾ ಅವು, ಹಿಂಗಾಗಿ ಆರವಲ್ಲು ಒರಿಬೇಕು. ಹಿಂಗಾಗಿ ಪಟ ಅಂತ ಹೇಳಿ ಅರ್ಬಿ ಹೋಗೋದು ಹಾಕಿ ಬಂದ್ರೆ ಸ್ವಲ್ಪ ನೀರರ ಬಸಿದ್ರೆ ಒಳಗೆ ಆಮೇಲೆ ಗಾಳಿಗೆ ಆಡ್ಕೊತಾವ ಅಂಥೇಳಿ ಅರ್ಬಿ ಹೋಗೋದು ಹಾಕಿ ಬಂದ ನೋಡ್ರಿ. ಬಂದು ಪಡ್ಡು ಮಾಡೋಕೆ ಶುರು ಮಾಡ್ಕೊಳ್ಳಿ. ಪಡ್ಡಿನ ರೆಸಿಪಿ ಏನು ಶೇರ್ ಮಾಡಿಲ್ಲ ನಾನು, ಆಲ್ರೆಡಿ ಭಾಳ ಸರಿ ಇದ್ರದ್ದು ರೆಸಿಪಿ ಶೇರ್ ಮಾಡ್ಕೊಳ್ಳಿ. ಹೀಗಾಗಿ ಇವತ್ತು ಜಸ್ಟ್ ಓಕೆ ಪಡ್ಡು ಮಾಡ್ಕೊತಾನೆ ವಿಡಿಯೋ ಶುರು ಮಾಡೋಣ. ಬರೀ ಹೆಂಗೆ ತಿಳ್ಕೊತೀನಿ ಇವತ್ತಿನ ದಿನ ಅನ್ನುವಂಥದ್ದನ್ನು ನೋಡ್ಕೊತ ಹೋಗೋಣ ಅಂತ. ಇವಾಗ ಒಂದೆರಡು ಪಡ್ಡು ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಪಡ್ಡು ಚಟ್ನಿ ನಾನು ಹಾಕೊಂಡು ಕೂತಾನೆ ನೋಡ್ರಿ. ನಮ್ಮ ಮನೆಯವ್ರು ನಾಷ್ಟ ಮಾಡಿದ್ರೆ ಹೀಗಾಗಿ ನಾನು ನಾಷ್ಟ ಮಾಡತ್ತೀನಿ. ಸ್ವಲ್ಪ ನೀರು ಚಟ್ನಿ ಮಾಡೀನಿ ಇವತ್ತು, ಗಟ್ಟಿ ಚಟ್ನಿ ಅಲ್ಲ, ಟೇಸ್ಟ್ ಅನ್ಸೋದು ಇದು ಒಂಥರ ನೀರು ಚಟ್ನಿ. ನೋಡ್ಬೋದು ಸೂಪರಾಗೈತಿ. ಬರೀ ಎಲ್ಲರೂ ನಾಷ್ಟ ಮಾಡೋದಂತ. ಟೇಸ್ಟ್ ವೈಸ್ ಮಾತ್ರ ಸೂಪರಾಗೈತಿ. ಚಟ್ನಿನೂ ಮಸ್ತ್ ಆಗೈತಿ, ಪಡ್ಡು ಸಾಫ್ಟಾಗಿ ಮಸ್ತ್ ಆಗ್ಯಾವ. ನಿಮ್ಗೆ ಯಾರ್ಯಾರ ಪಡ್ಡು ಮಾಡೋ ರೆಸಿಪಿ ಇದು ಅಷ್ಟೊಂದು ಕ್ಲಿಯರಾಗಿ ಗೊತ್ತಿರಲಿಲ್ಲ ಅಂತಂದ್ರೆ ನನ್ನ ಚಾನಲ್ನಾಗ ಐತಿ, ಹೋಗಿ ನೀವು ನೋಡ್ಕೋಬೋದು. ಮಸ್ತ್ ಅಂದ್ರೆ ಮಸ್ತ್ ಈಸಿಯಾಗಿ. ಆಮೇಲೆ ಪ್ರತಿಯೊಂದು ಮೆಜರ್ಮೆಂಟ್ನು ಹೇಳ್ಕೊಡೋಣ ಅದ್ರಾಗ ನಾನು. ನೀವು ಒಂದ್ಸರಿ ಅದನ್ನು ನನ್ನ ಚಾನಲಿಗೆ ವಿಸಿಟ್ ಮಾಡಿರಿ. ಪಡ್ಡು ರೆಸಿಪಿ ಅಂತೇಳಿ ಹೊಡೆದ್ರಿ ಅಂತಂದ್ರೆ ಬರ್ತೈತಿ. ನಾನು ನಾಷ್ಟ ಮಾಡ್ತೀನಿ. ಬರೀ ಎಲ್ಲರೂ ನಾಷ್ಟ ಮಾಡೋಣಂತ. ನಾನು ನಾಷ್ಟ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ಮನೆಗೆ ಹೋದೆ. ದೊಡ್ಡಪ್ಪಾರ್ದು ನಿನ್ನೆ ತಿಥಿದು ವಿಡಿಯೋ ಹಾಕಿದ್ನಲ್ಲ ಅವ್ರ ಮನೆಗೆ. ಯಾಕಂದ್ರೆ ಅಲ್ಲೇ ಒಂದು ಮೈಕ್ ಆರ್ಡರ್ ಮಾಡಿದ್ವಿ, ಹಿಂಗಾಗಿ ಮೈಕ್ ಅಲ್ಲಿ ಬಂದಿತ್ತು. ಹಿಂಗಾಗಿ ಹೆಂಗೈತಿ ನೋಡಿದ್ರಾತಂತೇಳಿ ಹೋದೆ ನೋಡ್ರಿ. ನಮ್ಮ ಗೌರೀಶ ನಾನಾ ಬಿಚ್ಚಾವ ಅಂತೇಳಿ ಓಡಾಡಿ ಅದನ್ನು ಪಾರ್ಸಲ್ ಓಪನ್ ಮಾಡಕತ್ತಾನ. ಈ ಮೈಕ್ ಯಾಕಪ್ಪ ಇವಾಗ ಅಂತಂದ್ರೆ ನಂದು ಇನ್ನೊಂದು ಚಾನಲ್ ಐತಲ್ಲ, ರೈತನ ಮಕ್ಕಳು ಅಂಥೇಳಿ, ಆ ಚಾನಲ್ಗೆ ನಾವು ಹೊಲದಾಗೆಲ್ಲ ಅಡುಗೆ ಮಾಡತ್ತೇವಲ್ಲ, ಹಿಂಗಾಗಿ ಗಾಳಿಗೆ ನಮ್ಮ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ವಲ್ದು. ಹಿಂಗಾಗಿ ಅದಕ್ಕೆ ಮೈಕ್ ತರಿಸೇವಿ. ನೋಡೋಣ ಹೆಂಗೆ ಅಂದ್ರೆ ಕ್ಯಾಮ್ರಾ ಹಿಡ್ಕೊಂಡವ್ರದ್ದು ವಾಯ್ಸ್ ಗೊತ್ತಾಕತಿ, ದೂರ ಇದ್ದವ್ರದ್ದು ವಾಯ್ಸ್ ಕೇಳಂಗೇ ಇಲ್ಲ. ಹಿಂಗಾಗಿ ಇದೊಂದು ಮೈಕ್ ಹಾಕೊಂಡ್ಬಿಟ್ರೆ ಕ್ಲಿಯರ್ ಅನ್ನಿಸ್ತಾವತ್ತಿ ವಾಯ್ಸ್ ಅಂಥೇಳಿ ಇದನ್ನು ತರಿಸೇವಿ. ಅಣ್ಣ ಇರ್ತಾನಲ್ಲ, ಅಣ್ಣ ಇದ್ದಲ್ಲೇ ಇದು ಪಾರ್ಸಲ್ ಬಂದಿತ್ತು. ಹಿಂಗಾಗಿ ಅಣ್ಣನ ತೊಗೊಂಬಂದು ಕರೆದ ನಾನು ಬಂದದ್ದು ಬಾರವಾ ಅಂಥೇಳಿ. ಹಿಂಗಾಗಿ ನೋಡಾಕಂಥೇಳಿ ಹೋಗೇನಿ. ಹೆಂಗೈತಿ ಮೈಕು ಸರಿಯಾಗಿ ಐತೋ ಇಲ್ಲೋ ಅನ್ನೋಂಥದ್ದು ನೀವು ನೋಡ್ರಿ. ತಡಿ ಇಷ್ಟ ಇರ್ತದೆ. ಹೊಸ ಚಾನಲ್ಗೆ ಹೊಸ ಅತಿಥಿಗಳ ಆಗಮನ. ಒಗದಿ ಹಾಗಾರ ಓಯ್ ನವಿ ಮಾವಂದ ಪ್ರೀತು ಮಾವಂದ ಕೊಳೆ ಹಾಕೊಂಡು ಮಾತಾಡ್ಕೊಂತ ಅವ್ರ ಅತ್ತಿ ಜೊತೆ ತಿನ್ಬಿಡ. ಇಬ್ರು ಹಿಡ್ಕೋರಿ ಅವ್ನು, ಹಿಂಗೆ ಹಿಡ್ಕೋರಿ ಇಬ್ರು. ಅದ್ರಲ್ಲೇ ಸಾಕದ. ಇದು ಹೆಂಗೆ ಹಿಡ್ಕೋ. ನ್ಯಾಯ ನೋಡಲಿಕ್ಕಿದ ಆಕಿ ಬಿದ್ದ ಕೆಡವಿದ್ಲಲ್ಲ ಆಗಲೇ ಈಸ್ಕೊಂಡ್ವಲ್ಲ ಆಕಿ ಕಡೆಯಿಂದ ನ್ಯಾಯ ಬಂತ ಆಕಿಗೆ.
ಏನು ಮಾಡಕ್ಕೆ ಬರೋದಿಲ್ಲ. ಬಂದ್ ಮಾಡಿಕೆ ಅದನ್ನ ಆನ್ ಮಾಡುವ. ಗೌರಿ ಗೌರಿ ಇಲ್ಲಿ ನೋಡ್ಲ ಇಲ್ಲ ಅಪ್ಪು ಅಳಬೇಡ ಆಡ್ಲಂಗೆ ನೋಡು. ಕಂಡಿ ಇದ್ರಾಗ ನೀನು ಸರಿ ನಾನು ಹಿಂದಿಂದ ಚಾಲೂ ಮಾಡ್ಬಿಡಿ ನೀನು ಸ್ವಲ್ಪ ಹೋಗತ್ತ. ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ನಾಷ್ಟ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗಿಸಿದೆ. ಗ್ಯಾಸ್ ಒರೆಸೋದನ್ನು ಬಾಂಡೆ ತಿಕ್ಕೋದು ಅವೆಲ್ಲ ಮುಗಿದು ಮ್ಯಾಲೆ ಅರಿವಿ ಒಣಕ್ಕೆ ಬಂದಿದ್ದೆ. ಅವನ್ನೆಲ್ಲನೂ ತೆಗೆದು ಒಳಗೆ ಹಾಕಿದೆ ನೋಡಿರಿ. ಮತ್ತು ಮಳೆ ಬರಾಕತ್ತೈತಿ, ಹೀಗಾಗಿ ಅಷ್ಟು ಒಳಗೆ ತಂದು ಒಳಗೆ ಹಾಕೀನಿ. ಆರಾಕಕ್ಕೆ ಎಲ್ಲಿ ಜಾಗ ಸಿಗೋಲ್ದ, ನಮ್ಮ ಮನೆ ಮಳೆ ಐತಿ. ಆಮೇಲೆ ಇಲ್ಲೇ ಕುಕ್ಕರ್ಗೆ ಹಾಕಿಟ್ಟನಿ, ಬೇಳೆ ಹಾಕಿಟ್ಟನಿ. ಬೇಳೆ ಸಾರು ಮಾಡಬೇಕು. ಬರೀ ಅನ್ನ ಮಾಡಲು ಅಥವಾ ಇನ್ನೊಂದಿಷ್ಟು ಚಪಾತಿ ಮಾಡಿಬಿಡ್ಲು ಅನ್ನೋದಾಗೈತಿ. ನೋಡ್ತಾನೆ ಏನೇನ ಅಂದ್ರೆ ಅನ್ನ ಮಾಡಿದ್ರೆ ಅಷ್ಟೊಂದು ಬಟ್ ತುಂಬ್ದಂಗೆ ಅನ್ಸಂಗಿಲ್ಲ. ಮತ್ತು ಅದ್ರಾಗ ಸ್ವಲ್ಪ ಚಪಾತಿ ಮಾಡಿದ್ನಿ ಅಂತಂದ್ರೆ ಬೆಟರ್, ಸ್ವಲ್ಪ ಕಂಫರ್ಟಬಲ್ ಅನ್ನಿಸ್ತೈತಿ. ಹೀಗಾಗಿ ಅದ್ರಾಗ ತಂಡಲ್ಲ. ಈಗ ಬರೀ ಅನ್ನ ಊಟ ಮಾಡೋದು ಅಂತಂದ್ರೆ ಬರೀ ಹೋಗಂಗೆ ಎಲ್ಲ ಮಂದಿಗೆ ಅನ್ಕರಿ ಚಪಾತಿ ರೊಟ್ಟಿ ಆ ರೀತಿ ಏನಾರ ಬೇಕಾ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ. ಹೀಗಾಗಿ ನೋಡ್ತಾನೆ ಸ್ವಲ್ಪ ನಮ್ಮ ಮನೆಯವ್ರು ಸುಮ್ಮನೆ ಅನ್ನ ಮಾಡ್ಬೇಕು ಸಾಕಂತಾರೆ. ಆದ್ರೆ ನನಗೆ ಯಾಕೋ ಸರಿ ಅನ್ಸಂಗಿಲ್ಲ, ಏನೋ ಕಟ್ ತುಂಬಂಗಿಲ್ಲ ಏನೋ ಅನ್ಸಕತ್ತೆ. ನೋಡ್ತಾನೆ ಏನೇನು ಮಾಡ್ಬೇಕತ್ತಂತೆ. ಅದ್ರ ಮೊದ್ಲೇಕ ಬೆಳೆ ಕುದಿಯಾಕಿಲ್ಲ. ಸ್ವಲ್ಪ ಪಾಲಕ್ ಐತಿ, ಒಂದು ಸೌತಿಗೆ ಒಂದು ಹೆಚ್ಚಾಕೇನೆ. ಅದಕ್ಕೆ ಬೇರೆ ಕಾಯಿಪಲ್ಲೆ ಡೊಣ್ಗಾಯಿ ಅದು ಇದ್ದು, ನನಗೆ ಅಷ್ಟೊಂದು ಡೊಣ್ಗಾಯಿ ಅದು ಹಾಕೋಕೆ ಇಷ್ಟ ಆಗಂಗಿಲ್ಲ. ಡೊಣ್ಗಾಯಿ ಆಮೇಲೆ ಆಲೂಗಡ್ಡೆ ದೊಡ್ಡ ಇದ್ದು, ಹೀಗಾಗಿ ಅವು ಇಷ್ಟು ಸೈಜಿನ ಇದ್ದು, ಹೀಗಾಗಿ ಅವನು ಹಾಕಿಲ್ಲ. ಸುಮ್ಮನೆ ಜಾಸ್ತಿ ಅನ್ಸ್ಬಿಡ್ಬೇಕು. ಹೀಗಾಗಿ ಸೌತಿಕಾಯಿ ಒಂದು ಹಾಕೇನಿ. ಪಾಲಕ್ ಐತಿ, ಪಾಲಕ್ ಹಾಕಿ ಸಾಂಬಾರು ಮಾಡಿಬಿಡ್ತಾನೆ. ನಿನ್ನೆ ಮನೆ ವಿಡಿಯೋದಾಗ ನೋಡಿದ್ರಲ್ಲ, ಅವಾಗ ತೊಗೊಂಬಂದಿದ್ದು ಪಾಲಕ್ ಇನ್ನೂ ಹಂಗೆ ಐತಿ. ಅದ್ರಾಗ ಸೊಪ್ಪು ತಗೊಂಡು ಅದನ್ನು ಹಾಕಿ ಸಾರು ಮಾಡ್ತಾನೆ. ಟೊಮೆಟೊ ಅವೆಲ್ಲ ಹೆಚ್ಚಾಕಿ ಈಗ ಬ್ಯಾಳಿ ಕೂತ್ಬಿಡ್ಲಿ. ಅಷ್ಟರೊಳಗೆ ನಾನು ಚಪಾತಿ ಹಿಟ್ಟು ನಾದೋದಕ್ಕತ್ತೆ, ಬರೀ ಅನ್ನ ಮಾಡೋದಕ್ಕತ್ತೆ ನೋಡ್ತಾನೆ ಅಂತ. ಸಾಂಬಾರು ಮಾಡೋಕ್ಕಂಥೇಳಿ ಸ್ವಲ್ಪ ಉಳ್ಳಾಗಡ್ಡಿ, ಕರಿಬೇವು, ಟೊಮೆಟೊ ಹೆಚ್ಚಿಟ್ಕೊಂಡೆ ನೋಡ್ರಿ. ಇದಕ್ಕಿನ್ನೂ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಅವನ್ನೆಲ್ಲ ಅರಿಬೇಕು. ಆಮೇಲೆ ಇಲ್ಲೇ ಸ್ವಲ್ಪ ಪಾಲಕ್ ಸೊಪ್ಪಿದೆ, ತೊಗೊಂಡಿದ್ನೆಲ್ಲ ತೋರಿಸಿದೆ. ಈಗ ಅದನ್ನು ತೊಳೆದು ಸಣ್ಣಗೆ ಹೆಚ್ಕೊಂಡೇನಿ ಈ ರೀತಿ. ಇದ್ರ ಸಾರು ಮಾತ್ರ ಮಸ್ತ್ ಆಕತಿ. ಪಾಲಕ್ ಸೊಪ್ಪು ಹಾಕಿ ಏನು ಮಾಡಿದ್ರು ಮಸ್ತ್ ಆಕತಿ ಸಾರು. ಒಂದ ಅಂತಲ್ಲ, ತಾಲಿಪಟ್ಟೆ ಆಗಲಿ, ಮೆಂತೆ ಇದು ಪಾಲಕ್ ಪರೋಟ ಆಗಲಿ, ಆಮೇಲೆ ಪಾಲಕ್ ರೈಸ್ ಆಗಲಿ, ಪಾಲಕ್ ಪಕೋಡ ಆಗಲಿ, ಏನು ಮಾಡಿದ್ರು ಮಸ್ತ್ ಆಕತಿ. ಈಗ ಇದನ್ನಂತೂ ರೆಡಿ ಮಾಡ್ಕೊಂಡನಿ. ಬ್ಯಾಳಿ ಸೀಟಿ ಹೊಡೆದತಿ. ಸ್ವಲ್ಪ ಪ್ರೆಷರ್ ಇಳಿಬೇಕು, ಇನ್ನೂ ಪ್ರೆಷರ್ ಐತಿ ಇಳಿಬೇಕಿನ್ನು. ಫೈನಲಾಗಿ ಅನ್ನನ ಮಾಡೋದಾತ. ಅನ್ನ ಸಾರು ಅದ್ರ ಕೂಡ ನೋಡ್ತಾನೆ. ನಮ್ಮ ನಮಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಬರ್ತಾನೆ ಇವಾಗ ಬರೀ ಅನ್ನ ಸಾರ ಅಂದ್ಬಿಡ್ತಾನೆ. ಕೇಳ್ತಾನೆ, ಅವೇನು ಹೇಳ್ಕೊಳ್ತಾನೆ ಅದನ್ನು ಮಾಡೋದು, ಇವ್ರು ಏನು ಹೇಳ್ತಾರೆ ಇವ್ರಿಗೆ ಇದನ್ನು ಮಾಡೋದು. ಚಪಾತಿ ಮಾಡ್ಬೇಕು ಅನ್ನೋದಿತ್ತು ಅಲ್ಲಂತಂತಾರೆ. ಬಿಡಲಿ, ನನಗರ ಏನು. ರೈಸ್ ಅಂತೂ ಮಾಡಿಡ್ತಾನೆ, ಸಾರು ಮಾಡ್ತಾನೆ. ಅವ್ನು ಬಂದಿಂದ ಕೇಳ್ತಾನೆ ಅವ್ನು ಏನು ಮಾಡಬೇಕು ಅಂಥೇಳಿ. ನಾನು ಹೇಳಿದ್ದನ್ನು ಮಾಡ್ತಾನೆ, ಅಥವಾ ನಾನು ಕೇಳಂಗಿಲ್ಲ. ಸುಮ್ಮನೆ ಊಟ ಮಾಡಿದ್ರೆ ಮಾಡಿಬಿಡ್ಲಿ. ನಾನಾರ ಯಾಕೆ ಅಷ್ಟೊಂದು ಮೈಮ್ಯಾಗ ಹೇಳ್ಕೊಂಡು ಕೆಲಸನ ಎಲ್ಲನೂ ಮೈಮ್ಯಾಗ ಹೇಳ್ಕೊಂಡು ಮತ್ತು ನನಗೆ ಬರ್ತೈತಿ. ಅದ್ರ ಸಲುವಾಗಿ ಹೇಳ್ತಾನೆ ಅವಾಗ ಅಷ್ಟೆ. ಅನ್ನ ಐತಿ ಸಾರು ಐತಿ ಅಂಥೇಳಿ. ಇಲ್ಲ ನನಗೆ ಬೇರೆ ಏನಾರ ಮಾಡಿರಿ ಅಂತಂದ್ರೆ ಕೇಳಿದ್ದು ಒಂದು ಏನಾರ ಮಾಡಿಕೊಡ್ತಾನೆ. ಯಾಕಂದ್ರೆ ಅವಾಗ ನಾ ಯಾಕೆ ಇಷ್ಟೊಂದು ಅವಂದ ಜಾಸ್ತಿ ನಾನು ಹೆಸರು ತೊಗೋತಾನೆ, ಅವ್ಗೆ ಬೇಕಾಗಿದ್ದು ಮಾಡ್ತಾನೆ ಅಂತಂದ್ರೆ ಅವ ಹೊರಗಡೆ ಏನೂ ತಿನ್ನಂಗಿಲ್ಲ. ಅದೊಂದು ನನಗೆ ಅವ ಏನು ಕೇಳಿದ್ರು ಮಾಡೋಕೆ ಮನಸ್ಸಾಗುವಂಥದ್ದು ಅಂದ್ರೆ ಅದಕ್ಕೆ. ಹೊರಗಡೆ ಈಗ ಹುಡುಗರೆಲ್ಲರೂ ಒಂಥರ ಸ್ಟ್ರೀಟ್ ಫುಡ್ಡು, ಒಂಥರ ಎಗ್ ರೈಸು, ಆಮೇಲೆ ಗೋಬಿ ಅಥವಾ ಹೋಟೆಲ್ಗೆ ಹೋಗೋದು ಇವೆಲ್ಲ ಮಾಡ್ತಾರಲ್ಲ, ಆ ರೀತಿ ನಮಗೆ ಒಟ್ಟ ಮಾಡೋಂಗಿಲ್ಲ. ಮನ್ಯಾನ ಫುಡ್ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾನೆ. ಅದ್ರ ಜೊತೆಗೆ ಅಮೌಂಟ್ ಅಂದ್ರೆ ರೊಕ್ಕ, ಪಾಕೆಟ್ ಮನಿ ಅಂಥೇಳಿ ಏನೂ ಕೇಳಂಗಿಲ್ಲ. ಅವ 10 ರೂಪಾಯಿ ಕೊಟ್ರೆ ವಾರಗಟ್ಲೆ ಹೊಕ್ಕಾನ. ಅವತ್ತು ರೊಕ್ಕ ಬ್ಯಾಡಪ್ಪ ಅನ್ಸಿದ್ರೆ 2 ರೂಪಾಯಿ ಇಟ್ಕೊಂಡು ಹೊಕ್ಕಾನ. ಏನಪ್ಪ ಅಂತಂದ್ರೆ ಏನೋ ಒಂದು ಏಲಕ್ಕಿ ಚೀಟ್ ತೊಗೋತಾನ ಒಂದು 2 ರೂಪಾಯಿದ್ದು. ಆ ಏಲಕ್ಕಿ ಕಾಳು ಬಾಯಿ ಹಾಕ್ಕೊಳಕಂಥೇಳಿ ಅಷ್ಟೇ. ಹೊರತಾಗಿ ವಾರಾನ್ಗಟ್ಲೆ ಒಂದು 2 ರೂಪಾಯಿ 5 ರೂಪಾಯಿ ಅಥವಾ 10 ರೂಪಾಯಿ ಮೇಲೆ ಇರ್ತಾನೆ. ಹೊರತಾಗಿ ಅವ ಹೆಚ್ಚಾಗಿ ಅಮೌಂಟ್ ಏನು ಖರ್ಚು ಮಾಡುವಂಥದ್ದು ಬುದ್ಧಿಲ್ಲ ಅವಾಗ. ಹೀಗಾಗಿ ಮನ್ಯಾಗ ಅವ ಏನು ಕೇಳ್ತಾನಲ್ಲ ಅದನ್ನ ಪ್ರತಿಯೊಂದೂ ನನಗೆ ಮಾಡಿಕೊಡುವಂಥ ಆಸೆ ಆಗ್ತೈತಿ. ಹೊರಗಡೆ ಮಂದಿ ಮಕ್ಳಂಗೆ ಇರಂಗಿಲ್ಲಲ್ಲ ನನ್ನ ಮಗ. ಅವ್ಗೆ ಮನ್ಯಾಗ ಏನು ಬೇಕಾದ್ನೆಲ್ಲ ಆರೋಗ್ಯವಾಗಿ ತಿಂತಾನೆ ಅಂದ್ರೆ ಅದನ್ನ ಯಾಕೆ ನಾ ಬ್ಯಾಡ ಅನ್ಲಿ ಅನ್ನುವಂಗೆ. ಹೀಗಾಗಿ ಮನ್ಯಾಗ ಏನು ಕೇಳ್ತಾನೆ ಅದನ್ನು ಮಾಡಿಕೊಟ್ಬಿಡ್ತಾನೆ. ಕೆಲವೊಬ್ರ ಮನ್ಯಾಗ ಏನ್ರ ಅವ್ನು ಕೇಳಿದ್ಕೊಳ್ಳಿ ಮಾಡಿಕೊಟ್ಬಿಡ್ದಾನ ಅಂತಾರೆ. ಆದ್ರೆ
ಹೊರಗಿಂದ ಏನೂ ತಿನ್ನಂಗಿಲ್ಲ, ಇನ್ನು ಮನ್ಯಾಗೂ ಮಾಡಿಕೊಡ್ಲಿಲ್ಲ ಅಂದ್ರೆ ಮತ್ತೆ ಏನು ಮಾಡೋದು? ಅವಂಗೂ ತಿನ್ನೋ ಆಸೆ ಅಂತ ಎಲ್ಲ ಇರ್ತೈತೆ. ಅದ್ರಾಗ ಹೊರಗಿನ ತಿನ್ಬೇಕನ್ನುವಂಥ ಆಸೆ ಇಲ್ಲಲ್ಲ, ಅದು ಒಂದ ನನ್ನ ಪುಣ್ಯ ಈಗಿನ ಮಕ್ಕಳು ನೋಡಿದ್ರೆ. ಅದ್ರ ಸಲುವಾಗಿ ಸಾರು ಒಂದು ಮಾಡಿಬಿಡ್ತಾನೆ. ಅನ್ನಕ್ಕೆ ಇಡ್ತಾನೆ ಫಸ್ಟ್, ಇನ್ನೂ ಪ್ರೆಷರ್ ಎಳ್ದಿಲ್ಲ ಸಾರಿಂದ ಬ್ಯಾಳಿದು. ಅನ್ನಕ್ಕೆ ಇಡ್ತಾನೆ ಫಸ್ಟ್, ಅನ್ನಕ್ಕಿಟ್ಟು ಆಮೇಲೆ ಸಾರಿಂದ ನೋಡ್ತಾನೆ ಅಂತ. ಆಮೇಲೆ ಇನ್ನೊಂದು ನಾ ಹೇಳಿದ್ದು ಸರಿನೋ ತಪ್ಪು, ಅದ್ರಾಗ ಹೊರಗಡೆ ತಿನ್ನಂಗಿಲ್ಲ ಅಂತ ಹೇಳಿದ್ನಲ್ಲ ನಮ್ಮ ನವಿ, ಮನ್ಯಾಗ ಎಲ್ಲ ಮಾಡಿಕೊಡ್ತಾನಂತೆ. ಅದು ಸರಿನೋ ತಪ್ಪು ಅಂತೇಳಿ ನನಗೆ ಕಮೆಂಟ್ ಮಾಡ್ತೀವಿ ಅಷ್ಟೇ. ಬ್ಯಾಳಿ ಹಣ್ಣಾಗಿ ಕುದತ್ ನೋಡ್ರಿ ಈ ರೀತಿ. ಇದಕ್ಕೆ ಸೌತಿಕಾಯಿ ಹಾಕಿ ಕುದಿಸೇನೆ. ಒಂದನ್ನು ಒಂದು ಸೌತಿಕಾಯಿ ಹಾಕಿ ಇದನ್ನ ಸ್ವಲ್ಪ ಈ ರೀತಿ ಮಾಡ್ಕೊಂಬಿಟ್ರೆ ಮಂದಗೆ ಆಗ್ಬಿಡ್ತೈತಿ. ಇದನ್ನ ಈಗ ಪಟ ಅಂತ ಒಗ್ಗರಣೆ ಹಾಕಿಬಿಡ್ತಾನೆ. ಪಾಲಕ್ ಸಾರು ಇವತ್ತಿನ ಸ್ಪೆಷಲ್. ಫ್ರೆಂಡ್ಸ್, ಅನ್ನಕ್ಕಂತೂ ಇಟ್ಟನಿ. ಈಗ ಈ ಕಡೆ ಸಾರು ಮಾಡ್ಕೊಳಕ್ಕಂತೇಳಿ ಗುಂಡಿ ಇಟ್ಟ ನೋಡ್ರಿ. ಆಮೇಲೆ ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿನೂ ಜಜ್ಜಿಟ್ಕೊಂಡನಿ ಇದಕ್ಕೆ ಸಾರಿಗೆ ಒಗ್ಗರಣೆಗೆ ಅಂಥೇಳಿ. ಇದಕ್ಕೆ ಸಾರಿಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಗುಂಡಿಗೆ ಸ್ವಲ್ಪ ಎಣ್ಣೆ ಹಾಕೀನಿ. ಅದಕ್ಕೆ ಆದಿಂದ ಸ್ವಲ್ಪ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿದೆ. ಸಾಸಿವೆ ಜೀರಿಗೆ ಹಾಕಿಂದ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ನೆಲ್ಲ ಅವನ್ನೆಲ್ಲ ತೊಗೊಂಡಿದ್ದು ಹಾಕ್ಬೇಕು. ಆದ್ರೆ ಅದಕ್ಕಿಂತ ಮೊದ್ಲಿಗೆ ನಾನು ಸ್ವಲ್ಪ ಹಿಂಗೆ ಹಾಕಿದೆ. ಸಾರಿಗೆ ಒಗ್ಗರಣೆಗೆ ಹಿಂಗೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ, ಕರಿಬೇವು, ಉಳ್ಳಾಗಡ್ಡಿ, ಟೊಮ್ಯಾಟೊ ಇವನ್ನೆಲ್ಲನೂ ರೆಡಿ ಮಾಡಿಟ್ಕೊಂಡಿದ್ನೆಲ್ಲ ಅವನ್ನ ಹಾಕ್ಯಾನ ನೋಡ್ರಿ. ಹಾಕಿ ಚಲೋತ್ನಾಗ ಒಂದ್ಸರಿ ಮಿಕ್ಸ್ ಮಾಡತ್ತಾನೆ. ಅಂದ್ರೆ ಎಣ್ಣೆ ಒಳಗನ ತಳ್ಸಾಕತ್ತಾನೆ ಅವನ್ನ. ಅದಾಗಿಂದ ಸ್ವಲ್ಪ ಉಪ್ಪು ಹಾಕಿದೆ. ಅದಕ್ಕೆ ಉಪ್ಪು ಹಾಕಿದ್ರೆ ಸ್ವಲ್ಪ ದೌಡು ಉಳ್ಳಾಗಡ್ಡೆ ಆಗಲಿ ಟೊಮೆಟೊ ಆಗಲಿ ಮೆತ್ತಗಕ್ಕವ ಅಂಥೇಳಿ ಆಮ್ಯಾಗ ಹೆಚ್ಚಿಟ್ಕೊಂಡಂತಹ ಪಾಲಕ್ ಹಾಕೀನಿ. ಪಾಲಕ್ ಹಾಕಿ ಸ್ವಲ್ಪ ಚಲೋತ್ನಾಗ ಅದನ್ನು ಮಿಕ್ಸ್ ಮಾಡ್ಬೇಕು. ಯಾಕಂದ್ರೆ ಅದು ಎಣ್ಣೆ ಒಳಗನ ಸ್ವಲ್ಪ ಫ್ರೈ ಆಗಬೇಕು. ಹೀಗಾಗಿ ಅದನ್ನು ಚಲೋತ್ನಾಗ ಒಂದ್ಸರಿ ಮಿಕ್ಸ್ ಮಾಡಕತ್ತಾನೆ. ಒಂದು 2 ನಿಮಿಷದ ಇಷ್ಟ ಇದು ಆಗಲಿ ಅಂದ್ರೆ ಸ್ವಲ್ಪ ಅದು ಮೆತ್ತಗಾಕತಿ. ಬಾಯಿ ಮುಚ್ಚಿಟ್ಟನಿ. ಅದಾಗಿಂದ ಒಂದು 2 ನಿಮಿಷ ಆಗಿಂದ ತೆಗೆದುಕೊಂಡಿದೆ ನೋಡ್ರಿ. ಎಲ್ಲ ಮೆತ್ತಗಾಗಿತ್ತು. ಹಂಗೆ ಅನ್ನನೂ ರೆಡಿ ಆತು. ಗ್ಯಾಸ್ ಆಫ್ ಮಾಡಿದೆ. ಈಗ ಅದಕ್ಕೆ ಎಣ್ಣೆ ಒಳಗನ ಫಸ್ಟ್ ನಾನು ಖಾರ ಹಾಕ್ಕೊಂಡನಿ. ಮಸಾಲೆ ಖಾರ ಇದು. ಆಮೇಲೆ ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ ಅಷ್ಟು ಗರಂ ಮಸಾಲ ಪೌಡ್ರ್ ಇತ್ತು. ಹೀಗಾಗಿ ಒಂದು ಚಿಟಿಕೆ ಅಷ್ಟು ಹಾಕಿದೆ. ಅಷ್ಟೇ, ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಮಸಾಲೆ ಖಾರ ಹಾಕೀನಿ. ಮಸಾಲೆ ಖಾರದ ರೆಸಿಪಿ ನಿಮ್ಗೆ ಬೇಕು ಅಂತಂದ್ರೆ ನನ್ನ ಇನ್ನೊಂದು ಚಾನಲ್ ಐತಲ್ಲ, ರೈತನ ಮಕ್ಕಳು ಅಂಥೇಳಿ, ಆ ಚಾನಲ್ನಾಗ ಅದ್ರದ್ದು ಡೀಟೇಲಾಗೆ ವಿಡಿಯೋ ಹಾಕೀನಿ. ನೀವು ಅದ್ರಾಗ ಒಂದ್ಸರಿ ನೋಡ್ಕೋಬೋದು. ನೋಡ್ಕೊಂಡು ನಿಮ್ಮ ಮನ್ಯಾಗ ನೀವು ಒಂದ್ಸರಿ ಟ್ರೈ ಮಾಡಿರಿ. ಮಸಾಲೆ ಖಾರ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರನ ಹೆಂಗೆ ಮಾಡೋದು ಅನ್ನುವಂಥದ್ದನ್ನು ಅಲ್ಲೇ ನೀವು ರೈತನ ಮಕ್ಕಳು ಚಾನಲ್ನಾಗ ನೋಡಿರಿ. ಹಾಗಿಂದ ಸ್ವಲ್ಪ ಹುಣಸೆ ಹಣ್ಣು ಹಿಂಡ್ಕೊಂಡದಕ್ಕೆ ಕುದಿಸಿಟ್ಕೊಂಡಂಥ ಬ್ಯಾಳಿನೂ ಅದಕ್ಕೆ ಹಾಕಿ ಬೇಕಂದಷ್ಟು ನೋಡಿ ನೀರು ಹಾಕ್ಕೊಳತ್ತ ನೋಡ್ರಿ. ಅದನ್ನೆಲ್ಲ ಹಾಕ್ಕೊಂಡಿದ್ದ ನೆಕ್ಸ್ಟ್ ಆಗಲ್ಲ ಹೇಳಿದ್ನೆಲ್ಲ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ಮೊದಲು. ಆದ್ರೆ ಪೂರ್ತಿ ಹಾಕಿರಲಿಲ್ಲ. ಅಂದರೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕಿರಲಿಲ್ಲ. ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅಷ್ಟು ಹಾಕಿದ್ದೆ. ಉಳ್ದಷ್ಟು ಈಗ ಒಂದು ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಕೊಂಡೆ. ಅದಾಗಿಂದ ಸ್ವಲ್ಪ ಇದು ಗರಂ ಮಸಾಲ ಅಂತ ಹೇಳಿದ್ನೆಲ್ಲ, ಗರಂ ಮಸಾಲ ಹಾಕ್ಕೊಂಡೆ. ಒಂದು ಚಿಟಿಕೆ ಅಷ್ಟು ಭಾಳಲ್ಲ ಹಾಕ್ಕೊಂಡು ಚಲೋತ್ನಾಗ ಒಂದ್ಸರಿ ಮಿಕ್ಸ್ ಮಾಡಿ ಕುದಿಯಾಕ ಬಿಟ್ಬಿಡ್ತಾನೆ ನೋಡ್ರಿ. ಈಗ ಇದು ನೋಡ್ಬೋದು ಆಲ್ರೆಡಿ ಕುದಿಯಾಕತ್ತತಿ. ಉಪ್ಪು ಬಂತು. ಒಂದು 2 ನಿಮಿಷ ರೆಡಿಯಾಗೇ ಬಿಡ್ತೈತಿ. ಇದಕ್ಕೇನು ನಾ ಮಸಾಲ ರುಬ್ಬಿ ಹಾಕಂಗಿಲ್ಲ, ಯಾವುದೇ ಕೊಬ್ಬರಿ ಅದು ಏನು ಆ ರೀತಿ ಹಾಕಂಗಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಒಂದು ಇದ್ಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿಯಾಗಿ ಅಂತ ಹಂಗೆ ಕಲರ್ಫುಲ್ಲು ಅಷ್ಟು ಘಮ ಅಷ್ಟು ರುಚಿಯಾಗಿರುವಂತಹ ಸಾರು ರೆಡಿ ಆಕತಿ. ಈಗಂತೂ ಇದು ರೆಡಿ ಆಯ್ತು. ನೆಕ್ಸ್ಟ್ ಇದಕ್ಕೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಒಂದು ಹಾಕಿಬಿಟ್ರೆ ಸಾಂಬಾರು ರೆಡಿ ಆಯ್ತು ನೋಡ್ರಿ. ಲಾಸ್ಟಿಗೆ ಸ್ವಲ್ಪ ಹೆಚ್ಚಿಡ್ರಂತ ಕೊತ್ತಂಬರಿ ಹಾಕೀನಿ. ನೋಡ್ಬೋದು ಎಷ್ಟೊಂದು ಮಸ್ತಾಗಿ ಸಾರಂತೂ ರೆಡಿ ಆಯ್ತು. ಇನ್ನು ಅನ್ನ ಅಂತೂ ಆಗಲೇ ಸೀಟಿ ಹೊಡೆದೈತಿ. ಸಾರು ಅನ್ನ ಅಂತೂ ರೆಡಿ ಆಯ್ತು. ಇನ್ನು ಎಲ್ಲರಿಗೂ ಊಟಕ್ಕೆ ಹಚ್ಕೊಟ್ಬಿಡೋದು. ನೋಡಿರ್ಬೇಕು ಅಂದ್ರೆ ನಾವು ಇಷ್ಟಕ್ಕೆ ಶಾಂತ ಆಗಲಿಲ್ಲ. ಅದ್ರ ಸಲುವಾಗಿ ಒಂದಷ್ಟು
ಒಂದೆರಡು ಮಿರ್ಚಿನೂ ಮಾಡಿದೆ. ನಾನು ಮಿರ್ಚಿ ವಿಡಿಯೋನ ಶೇರ್ ಮಾಡ್ಕೊಂಡಿಲ್ಲ, ಎಲ್ಲ ರೆಡಿ ಆಗಿಂದನ ತೋರ್ಸಾಕತ್ತಾನ ನೋಡ್ರಿ. ನಮ್ಮ ನವಿ ಬರೀ ಅನ್ನ ಸಾರಿಗೆ ಹ್ಞೂ ಅನ್ನಲಿಲ್ಲ, ಒಂದೆರಡು ಮಿರ್ಚಿ ಮಾಡಿರಿ ಅಂತಂದ. ಅದಕ್ಕೆ ಒಂದೆರಡು ಮಿರ್ಚಿ ಮಾಡೇ ಕೊಟ್ಟೆ. ಎಲ್ಲರದು ಊಟನೂ ಆಗಕತ್ತದ. ನವಿದಾತು, ನಮ್ಮ ಮನೆಯವ್ರಿಗೆ ಊಟ ಮಾಡತ್ತಾರ, ಪ್ರೀತಂದು ಆತು, ನಾನು ಇನ್ನು ಊಟ ಮಾಡ್ಬೇಕು. ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಹೆಂಗೆ ಅನ್ನಿಸ್ತು ನಿಮ್ಗೆ, ಇಷ್ಟ ಆಯ್ತು ಹೆಂಗೆ ಅನ್ನೋಂಥದ್ದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.